ಕದನ ವಿರಾಮ ಇದೆ. ಅಮೆರಿಕ ಇರಾನ್ ಮಧ್ಯದ ಯುದ್ಧದ ಕದನ ವಿರಾಮ ಇದೆ. ಕದನ ವಿರಾಮವನ್ನು ಏಕಪಕ್ಷೀಯವಾಗಿ ಅಮೆರಿಕ ಎಕ್ಸ್ಟೆಂಡ್ ಮಾಡಿತು. ಅಮೆರಿಕದ ಸಂಸತ್ನಲ್ಲಿ ಘೋಷಣೆ ಕೂಡ ಮಾಡಿಬಿಟ್ರು ಯುದ್ಧ ಮುಗಿದಿದೆ ಇದು ಅಂತ. ಇರಾನಿಗೆ ನಂಬಿಕೆ ಬರ್ತಿಲ್ಲ. ಅಮೆರಿಕದ ನಿಯಮದ ಪ್ರಕಾರ ಒಂದು ಯುದ್ಧನ ನೀವು 59 ದಿವಸದಲ್ಲಿ ಮುಗಿಸಿದ್ರೆ ಓಕೆ, ಅಧ್ಯಕ್ಷರು ನಿರ್ಧಾರ ತಗೊಂಡು ಮಿಲಿಟರಿ ನಿರ್ಧಾರ ತಗೊಂಡು ಏನೋ ಮಾಡಬಹುದು. 60ನೇ ದಿವಸಕ್ಕೆ ಒಂದು ಯುದ್ಧ ಬಂದರೆ ಪಾರ್ಲಿಮೆಂಟ್ ಪರ್ಮಿಷನ್ ತಗೊಳ್ಬೇಕಲ್ಲಿ. ಆ ಪ್ರಾಸೆಸ್ ಶುರುವಾದರೆ ಸೋಲಾಗತ್ತೆ ಅಂತ ಡೊನಾಲ್ಡ್ ಟ್ರಂಪ್ಗೆ ಖಚಿತವಾಗಿ ಗೊತ್ತು. ಅದಕ್ಕೆ ಯುದ್ಧ ಮುಗಿದಿದೆ ಅಂದುಬಿಟ್ರು. ಕದನ ವಿರಾಮವನ್ನು ಎಕ್ಸ್ಟೆಂಡ್ ಮಾಡುವ ಮೂಲಕ ನಾವು ಯುದ್ಧಕ್ಕೆ ಫುಲ್ ಪಾಯಿಂಟ್ ಇಟ್ಟಿದ್ದೀವಿ, ಫುಲ್ ಸ್ಟಾಪ್ ಇಟ್ಟಿದ್ದೀವಿ ಅಂತ. ಅದಾದ ನಂತರವೂ ಯಾಕೆ ಇರಾನಿಗೆ ಯುದ್ಧ ಮುಗಿದಿದೆ ಅನ್ನುವ ನಂಬಿಕೆ ಬರ್ತಾ ಇಲ್ಲ ಅಂದರೆ, ಅಮೇರಿಕ ಇರಾನಿನ ಶತ್ರು ದೇಶಗಳ ಜೊತೆಗೆ ಮಾಡಿಕೊಳ್ತಾ ಇರುವಂಥ ವೆಪನ್ ಡೀಲ್ಸು $8.6 ಬಿಲಿಯನ್ ಇನ್ ಟೋಟಲ್ ಆಯುಧ ಮಾರಾಟದ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ ಅಮೆರಿಕ. ಇಂಡಿಯನ್ ಕರೆನ್ಸಿಲಿ 81 ಸಾವಿರ ಕೋಟಿ ರೂಪಾಯಿ ಆಗುತ್ತೆ. ಇಸ್ರೇಲಿಗೆ ಅಡ್ವಾನ್ಸ್ಡ್ ಸಿಸ್ಟಮ್ಗಳನ್ನು ಕೊಡ್ತಿದ್ದಾರೆ $992.4 ಮಿಲಿಯನ್ ದುಡ್ಡಿನಲ್ಲಿ ಇಸ್ರೇಲಿಗೆ. ಇಂಡಿಯನ್ ಕರೆನ್ಸಿಲಿ 9,000 ಚಿಲ್ಲರೆ ಕೋಟಿ ಆಗುತ್ತೆ. ಕತಾರ್ಗೆ ಪೇಟ್ರಿಯಾಟ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಕೊಡ್ತಾ ಇದ್ದಾರೆ $4.1 ಬಿಲಿಯನ್, 38,000 ಕೋಟಿ ಆಯಿತು. ಕುವೈತ್ಗೆ ಇಂಟಿಗ್ರೇಟೆಡ್ ಬ್ಯಾಟಲ್ ಕಮಾಂಡ್ ಸಿಸ್ಟಮ್ ಕೊಡ್ತಾ ಇದ್ದಾರೆ $2.5 ಬಿಲಿಯನ್, 23,000 ಕೋಟಿ ಆಯಿತು. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ $147.6 ಮಿಲಿಯನ್ ವೆಚ್ಚದಲ್ಲಿ ಆಯುಧಗಳನ್ನು ಮಾರುವುದೊಂದು ಡೀಲ್ ಮಾಡಿಕೊಳ್ತಾ ಇದ್ದಾರೆ. 1,381 ಕೋಟಿ ರೂಪಾಯಿ ಆಗತ್ತೆ. ಅಮೇರಿಕ ನೇರವಾಗಿ ಯುದ್ಧಕ್ಕೆ ಬಂದದ್ದು ತಪ್ಪು ಅಂತ ಡೊನಾಲ್ಡ್ ಟ್ರಂಪಿಗೆ ಅನ್ನಿಸಿ ಶತಾಯಗತ ಇರಾನನ್ನು ಹಣಿಲೇಬೇಕು, ನಮ್ಮ ಮಿಲಿಟರಿ ಬರೋದು ಬೇಡ, ನಮ್ಮ ಏರ್ಫೋರ್ಸು ನಮ್ಮ ನೇವಿ ಬರೋದು ಬೇಡ, ಬೇಕಾದ ವೆಪನ್ಸ್ ನಿಮಗೆ ಕೊಡ್ತೀವಿ, ನೀವು ಹೊಡಕೊಳ್ಳಿ ಅಂತ ಹೇಳ್ತಾ ಇದ್ದಾರಾ? ಆ ಡೌಟ್ ಬರ್ತಾ ಇದೆ ಈಗ. ಇರಾನ್ಗೂ ಆ ಡೌಟ್ ಬರ್ತಾ ಇದೆ. ಮೊಹಮ್ಮದ್ ಅಸಾದಿ ಇರಾನ್ ಸೇನೆ ಉಪಮುಖ್ಯಸ್ಥರು ಹೇಳ್ತಾ ಇರೋದು, ಇರಾನ್ ಹಿಂದೆಂದಿಗಿಂತಲೂ ಹೆಚ್ಚು ಅಲರ್ಟ್ ಆಗಿದೆ ಈಗ ಅಂತ. ಹಿಂದೆಂದಿಗಿಂತಲೂ ಹೆಚ್ಚು ಅಲರ್ಟ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಯಾವ ಕಾರಣಕ್ಕೂ ಇರಾನ್ ಅಣ್ವಸ್ತ್ರಗಳನ್ನು ಹೊಂದುವುದಕ್ಕೆ ಬಿಡೋದಿಲ್ಲ, ಅವರ ಕೈಗೆ ನ್ಯೂಕ್ಲಿಯರ್ ವೆಪನ್ ಸಿಕ್ಕರೆ ಮೊದಲು ಇಸ್ರೇಲ್ ಮೇಲೆ ಹಾಕ್ತಾರೆ, ಆಮೇಲೆ ತಮ್ಮ ಸುತ್ತಲೂ ಇರುವ ಅರಬ್ ರಾಷ್ಟ್ರಗಳ ಮೇಲೆ ಹಾಕ್ತಾರೆ, ಯುರೋಪಿನ ಮೇಲೆ ಹಾಕ್ತಾರೆ, ಕೊನೆಯದಾಗಿ ಅಮೆರಿಕದ ಮೇಲೂ ಹಾಕ್ತಾರೆ. ಅವರು ಯಾವ ಕಾರಣಕ್ಕೂ ಅವರಿಗೆ ಅಣ್ವಸ್ತ್ರ ಹೊಂದುವುದಕ್ಕೆ ಬಿಡೋದಿಲ್ಲ, ಡೋಂಟ್ ವರಿ ಅಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.